ಇನ್ನು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ಶಿಕ್ಷೆಯನ್ನು ಕೊಡಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ಆದಷ್ಟು ಬೇಗ ಆಗಬೇಕಿದು ಅಂತ. ಸೊ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆಳಕ್ಕಿಳಿದಿದ್ದಾರೆ ಪೊಲೀಸರು. ತನಿಖೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ಶಿಕ್ಷೆ ಕೊಡಿಸಬೇಕು. ಅವರೇ ಡೆಡ್ಲೈನ್ ಹಾಕ್ಕೊಂಡ್ಬಿಟ್ಟಿದ್ದಾರಂತೆ. 1 ವರ್ಷದ ಒಳಗೆ ತನಿಖೆಯನ್ನು ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ವಾದ ಪ್ರತಿವಾದ ನಡೆದು ಶಿಕ್ಷೆ ಪ್ರಕಟ ಆಗಿಬಿಡಬೇಕು ಅಂತ. ಸೊ ಏನು ಪ್ಲ್ಯಾನ್ ಇವ್ರದ್ದು ಅಂತ ನೋಡೋಣ. ರೇಣುಕಾಸ್ವಾಮಿ ಕೊಲೆ ತನಿಖೆಯನ್ನು ಶೀಘ್ರವೇ ಮುಗಿಸೋದಕ್ಕೆ ಪೊಲೀಸರು ಪ್ಲ್ಯಾನ್. ತನಿಖೆ ಹೆಚ್ಚು ಕಡಿಮೆ ಮುಕ್ತಾಯದ ಹಂತಕ್ಕೆ ಬಂದಿದೆ ಅಂತ ಅನಿಸುತ್ತೆ ಪೊಲೀಸರದ್ದು. ಸೊ ದರ್ಶನ್ ಅಂಡ್ ಗ್ಯಾಂಗ್ಗೆ ಶಿಕ್ಷೆ ಕೊಡಿಸೋದಕ್ಕೆ 1 ವರ್ಷ ಟಾರ್ಗೆಟ್, ಮ್ಯಾಕ್ಸಿಮಮ್ 1 ವರ್ಷದ ಒಳಗಡೆ ಆಗಿಬಿಡಬೇಕು ಅಂತ ಈ 1 ವರ್ಷದ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋಗೋದಕ್ಕೆ ಕೂಡ ಪೊಲೀಸರು ಪ್ಲ್ಯಾನ್ ಮಾಡಿದಾರಂತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ತ್ವರಿತಗತಿಯ ನ್ಯಾಯಾಲಯ ಅಂತ ನಾವೇನು ಹೇಳ್ತೀವಿ, ಅದರ ಮೊರೆ ಹೋಗೋದಕ್ಕೆ 1 ವರ್ಷದಲ್ಲಿ ಎಲ್ಲವನ್ನು ಮುಗಿಸಿ ಅವನಿಗೆ ಟ್ರಯಲ್ಸ್ ಕೂಡ ನಡೆದು ಅಂತಿಮವಾಗಿ ನ್ಯಾಯಾಲಯದಿಂದ ತೀರ್ಪು ಬಂದ್ಬಿಡಬೇಕು. ಈಗ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಫಸ್ಟು 3 ತಿಂಗಳ ಒಳಗಾಗಿ. ಆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಬಳಿಕ ಸರ್ಕಾರಕ್ಕೆ ಪತ್ರ ಬರೀತಾರಂತೆ. ಏನಂತ? ತನಿಖೆಯನ್ನು ಅಂದರೆ ವಿಚಾರಣೆಯನ್ನು ಶೀಘ್ರ ಮುಗಿಸೋದಕ್ಕೆ, ತನಿಖೆಯಲ್ಲ ವಿಚಾರಣೆಯನ್ನು ಶೀಘ್ರ ಮುಗಿಸೋದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಅವಕಾಶ ಕಲ್ಪಿಸ್ಕೊಡಿ ಅಂತ ಸರ್ಕಾರಕ್ಕೆ ಪತ್ರ ಬರೀತಾರಂತೆ. ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ತನಿಖೆ ಮುಗಿಸೋದಕ್ಕೆ ಅನುಮತಿಯನ್ನು ಕೊಟ್ಟರೆ ಆಯಿತು, ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡೋಣ ಅಂತ ಆದರೆ 1 ವರ್ಷದಲ್ಲಿ ಡಿ ಗ್ಯಾಂಗ್ಗೆ ಶಿಕ್ಷೆ ಆಗುವಂತೆ, ಶಿಕ್ಷೆ ಅಂತ ಹೇಳಕ್ಕೆ ಬರಲ್ಲ, ವಿಚಾರಣೆ ಮುಗಿಸಿ ತೀರ್ಪು ಬರೋ ಹಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಶಿಕ್ಷೆ ಆಗೇ ಆಗುತ್ತೆ ಅಂತ ನಾವು ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಒಟ್ಟಿನಲ್ಲಿ ಈ ಕೇಸ್ ಕ್ಲೋಸ್ ಮಾಡಬೇಕು ಆದಷ್ಟು ಬೇಗ ಅಂತ. ಈ ನಡುವೆ ಒಂದು ಮಾತು ಕೇಳಿ ಬರ್ತಾ ಇತ್ತು, ನಟ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತನಾಡಿದ್ದಾರೆ. ದರ್ಶನ್ಗೆ ಜೈಲಿನಲ್ಲಿ ಯಾವ ವಿಶೇಷ ಸತ್ಕಾರನೂ ಕೊಡ್ತಾ ಇಲ್ಲ, ಬಿರಿಯಾನಿ ಎಲ್ಲ ಏನೂ ಕೊಡ್ತಾ ಇಲ್ಲ, ಜೈಲಿನ ಒಳಗೂ ಬಿರಿಯಾನಿ ಕೊಡ್ತಿಲ್ಲ. ಸೊ ಏನು ಸಾಮಾನ್ಯರಿಗೆ ಅಲ್ಲಿ ಅಡುಗೆ ಮಾಡ್ತಾರೆ ಅದೇ ಊಟವನ್ನೇ ಕೊಡ್ತಾ ಇದ್ದೀವಿ, ಬೇಕಾದ್ರೆ ಬನ್ನಿ ನನ್ನ ಜೊತೆ ತೋರಿಸ್ತೀನಿ ಅಂತ ಕೂಡ ವಿಶ್ವಾಸದ ಮಾತುಗಳನ್ನು ಪರಮೇಶ್ವರ್ ಅವರು ಆಡಿದ್ದಾರೆ. ನಡೀರಿ, ನಾನು ನಾಳೆ ಹೇಳಿದ್ದೀನಿ, ಅವತ್ತೇ ಹೇಳಿಲ್ವಾ ನಿಮಗೆ? ಚಿಕನ್ ಬಿರಿಯಾನಿ ಅವೆಲ್ಲ ಕೊಡಲ್ಲಪ್ಪ ಅಂತ ಹೇಳಿದ್ದೀನಿ. ಜೈಲ್ ಒಳಗಡೆನೂ ಕೊಡಲ್ಲ, ಅಲ್ಲಿ ಮಾಡೋದು. ನೀವು ಬನ್ನಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಯಾವ ಅಡುಗೆ ಮಾಡ್ತಾರೆ. ಬಂದ್ರೆ ನೀವು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ.